ಎಲ್ರಿಗೂ ನಮಸ್ಕಾರ. ಆ, ಇವತ್ತು ನಾನು ಹಿಂಗೆ ಹಳ್ಳಿ ಕಡೆ ಬಂದಿದ್ದೀನಿ. ವಿಷಯ ಏನಪ್ಪ ಅಂತಂದರೆ, ಯೂಶ್ವಲ್ ಆಗಿ ನಮ್ಮ ಲೈಫಲ್ಲಿ ಸಣ್ಣ ಪುಟ್ಟ ಹೆಲ್ತ್ ಪ್ರಾಬ್ಲಮ್ಸಿಂದ ಹಿಡಿದು ದೊಡ್ಡ ದೊಡ್ಡ ಹೆಲ್ತ್ ಪ್ರಾಬ್ಲಮ್ಸ್ವರೆಗೂ ನಾವು ಫೇಸ್ ಮಾಡ್ತಾನೆ ಇರ್ತೀವಿ. ನಮ್ಮ ಫ್ಯಾಮಿಲಿಯಲ್ಲೋ, ನಿಮ್ಮ ಫ್ಯಾಮಿಲಿಯಲ್ಲೋ, ಫ್ರೆಂಡ್ಸೋ, ಯಾರಿಗಾದ್ರೂ ಒಬ್ಬರು ಫ್ಯಾಮಿಲಿಯಲ್ಲಿ ಸಣ್ಣ ಪುಟ್ಟ ಹೆಲ್ತ್ ಇಶ್ಯೂ ಇದ್ದೇ ಇರುತ್ತೆ. ಸೊ ಈಗ ಇತ್ತೀಚಿನ ದಿವಸಗಳಲ್ಲಿ ಮೆಡಿಸನ್ ಅಂತ ಹೋದಷ್ಟು ಅದೂ ಡೇಂಜರೇ. ಇಲ್ಲ ಕೆಲವೊಂದು ಸರಿ ಟ್ರೀಟ್ಮೆಂಟ್ ಸಿಗಲ್ಲ. ಈ ಹಳ್ಳಿಗಳಲ್ಲಿ ಮಿಲೇಟ್ ಮಿಕ್ಸ್ ಅಂತ ಮಾಡ್ತಾರೆ. ಸುಮಾರು ಈಗ ನೀವು ಗೊತ್ತಿರೋಂಗೆ ಸಾಕಷ್ಟು ಬ್ರ್ಯಾಂಡ್ಗಳು ಮಾರ್ಕೆಟಲ್ಲಿ ಇವೆ. ಅದೇ ತರಹದ ಇನ್ನೊಂದು ಬ್ರ್ಯಾಂಡನ್ನ ನಿಮಗೆ ಪರಿಚಯ ಮಾಡಿಸ್ಕೊಡೋದಕ್ಕೆ ನಾನು ಇವತ್ತು ಮಂಡ್ಯಕ್ಕೆ ಬಂದಿದ್ದೀನಿ. ಮಂಡ್ಯ ಹತ್ರ ಒಂದು ಹಾಡ್ಲಿ ಅಂತ ಒಂದು ಊರಿದೆ, ಅಲ್ಲಿಗೆ ಬಂದಿದ್ದೀನಿ. ಈ ಬ್ರ್ಯಾಂಡ್ ಹೆಸರೇನಪ್ಪ ಅಂತಂದರೆ ಮಿಲ್ಸ್ ಮಿತ್ರ ಅಂತ. ಎಲ್ಲ ಸಿರಿಧಾನ್ಯಗಳ ಮಿಶ್ರಣ ಮಾಡಿ ಮಿಲೇಟ್ಸ್ ಅಂತ ಮಾಡ್ತಾ ಇದ್ದಾರೆ. ಅದನ್ನು ನಿಮಗೆ ಪರಿಚಯ ಮಾಡಿಸ್ಕೊಡೋದಕ್ಕೆ ನಾನು ಇಲ್ಲಿಗೆ ಬಂದಿರೋದು. ಅದ್ರ ಬಗ್ಗೆ ಸಂಪೂರ್ಣವಾಗಿ ಡೀಟೇಲ್ಸ ನಿಮಗೆ ತಿಳಿಸ್ಕೊಡ್ತೀನಿ. ಇವರು ಮನೆಯಲ್ಲೇ ಎಲ್ಲ ರೆಡಿ ಮಾಡಿಕೊಂಡು ಇಲ್ಲಿ ಒಣಗಿಸಿ ಅದನ್ನು ಸೆಗ್ರಿಗೇಟ್ ಮಾಡಿ ಕೊನೆಗೆ ಪೌಡ್ರ್ವರೆಗೂ ತಂದು ಬಾಕ್ಸ್ಗೆ ಹಾಕಿ ಇನ್ನೊಬ್ರಿಗೆ ಅದನ್ನು ಪ್ರಾಡಕ್ಟ್ನ ಸೆಂಡ್ ಮಾಡೋವರೆಗೂ ಕೂಡ ಎಲ್ಲ ಮನೇಲೇ ಮಾಡ್ತಾರಂತೆ. ಹೆಂಗೆ ಮಾಡ್ತಾರೆ ಏನು ಅದರ ಡೀಟೇಲ್ಸ್ನ ನಿಮಗೆ ತೋರಿಸ್ತೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸು ಮೆನ್ಷನ್ ಮಾಡಿರ್ತೀನಿ. ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ವಾಟ್ಸಪ್ಪು ಲೊಕೇಶನ್ ಕಳಿಸಿ, ಮೆಸೇಜ್ ಮಾಡಿಬಿಟ್ಟು ಪ್ರಾಡಕ್ಟ್ ಬೇಕಿದ್ರೆ ತರಿಸ್ಕೊಳ್ಳಿ. ಬನ್ನಿ, ಅವ್ರು ಹೆಂಗೆ ಮಾಡ್ತಾರೆ, ಏನೇನು ಅವ್ರು ಏನೇನು ಮಿಕ್ಸ್ ಮಾಡ್ತಾರೆ, ಎಷ್ಟು ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ತಾರೆ, ಇನ್ನೂ ಸಾಕಷ್ಟು ವಿಷಯ ಇದೆ, ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ. ಇವ್ರ ಹೆಸರು ಮಹಾದೇವ್ ಅಂತ. ಇವರೇ ಮನೆಯಲ್ಲಿ ಈ ಮಿಲ್ಸ್ ಮಿತ್ರ ಅನ್ನೋ ಒಂದು ಪ್ರಾಡಕ್ಟ್ನ ರೆಡಿ ಮಾಡಿ ಈ ಸಿರಿಧಾನ್ಯಗಳ ಮಿಶ್ರಣ ಅಂತ ನಾವೇನು ಕರಿತೀವಿ ಮಿಲೆಟ್ಸು, ಅದನ್ನು ಜನಕ್ಕೆ ತಲುಪಿಸುವಂಥ ಕೆಲಸನ ಮಾಡ್ತಾಯಿದ್ದಾರೆ. ಅವ್ರು ಹೆಂಗೆ ಮಾಡ್ತಾರೆ, ಅವ್ರ ಪ್ರೊಸೆಸ್ ಏನು ವಿಷಯಗಳನ್ನ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ಹೇಳಿ, ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಇದನ್ನು? ಸರ್, ಇದು ಸ್ಟಾರ್ಟ್ ಮಾಡಿ 1 ಇಯರ್ ಆಗಿದೆ. ಪ್ರೆಸೆಂಟ್ ಇವಾಗ ನಾವು ಆನ್ಲೈನ್ ಬಂದು 2.5 months ಆಗಿದೆ. ಓಕೆ. ಇದು ಒಂದು ಸಿರಿಧಾನ್ಯಗಳ ಮಿಕ್ಸು. ಇದೆ ನೋಡಿ ಆ ಬಾಕ್ಸು, ಕಾಣಿಸಿದ್ಯಾ? ಇದೇ ಆ ಬಾಕ್ಸು. ಒಳಗಡೆ ಪ್ರಾಡಕ್ಟ್ ಇನ್ನೂ ಹಾಕಿಲ್ಲ, ಬಾಕ್ಸ್ ರೆಡಿ ಮಾಡಿ ಇಟ್ಟಿದ್ದಾರೆ, ಕಳಿಸ್ಬೇಕಂತ ಪಾರ್ಸಲು, ಅದಕ್ಕೋಸ್ಕರ. ಹೇಳಿ, ಇದಕ್ಕೆ ನೀವು ಏನೇನು ಮಿಕ್ಸ್ ಮಾಡ್ತೀರಾ, ಎಷ್ಟು ಪ್ರೊಸೆಸ್ ನಡೆಯುತ್ತೆ ಇದಕ್ಕೆ ಅಂತ? ಇದಕ್ಕೆ ಮೊದಲಾಗಿ 31 ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡ್ತೀವಿ ಸರ್. ಇದಕ್ಕೆ 31 ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡ್ತೀವಿ. ಮೈನ್ 90% ಬಂದು ಇದು ಬಂದು ಸಿರಿಧಾನ್ಯ ಹಾಗೂ ರಾಗಿ, ಇದು 90% ಇರುತ್ತೆ ಸಿರಿಧಾನ್ಯಗಳು. 5% ಕಾಳುಗಳು, ಅದರ 5% ಬಂದು ಅದು ಡ್ರೈ ಫ್ರೂಟ್ಸ್ ಇರುತ್ತೆ. ಹೌದು, ಅದೇ ಇಟ್ಟಿದ್ದೀರಲ್ಲ ಸಿರಿಧಾನ್ಯಗಳು ಹಾಗೂ ರಾಗಿ. ನೀವು ಮಾತಾಡಿ, ನೀವು ಹೇಳ್ತಾ ಹೋಗಿ, ನಿಮ್ಮ ಪಾಡು ನೀವು ಹೇಳ್ತಾ ಹೋಗಿ. ಸಿರಿಧಾನ್ಯಗಳು ಆಮೇಲೆ ರಾಗಿ, ಇದೆಲ್ಲ 3 days ತೊಳೆದು ಒಣಗಾಕ್ಬೇಕು. ಇದನ್ನ ಬಂದು ತೊಳೆದು ಅದನ್ನ ಬಿಸಿಲಲ್ಲಿ 3 ದಿವಸ ಒಣಗಿಸಿ ಅದಾದ್ಮೇಲೆ ತೆಗೆದು ಉರಿಬೇಕು ಸರ್. ಅದನ್ನ ಹುರಿಬೇಕಾ? ಯಾವ್ದು ಉರಿಬೇಕು ನೀವು? ಒಂದೊಂದೇ ಕಾಳನ್ನ ಸಪ್ರೇಟಾಗಿ ಉರಿಬೇಕು. ಒಂದು ಕಾಳು ಇಲ್ಲಿರೋ ಪ್ರತಿಯೊಂದು ಕಾಳು ನೀವು ಉರಿಬೇಕು? ಹೌದು. ಇದರಲ್ಲಿ ಸ್ವಲ್ಪ ತೇವಾಂಶ ಇರುತ್ತೆ, ಅದೆಲ್ಲ ಡ್ರೈ ಆಗ್ಬೇಕು. ಇದೆಲ್ಲ ಒಣಗಿರೋದು, ಇದು ಮೊಳಕೆ ಕಟ್ಟಿರೋ ಕಾಳು ಅದೆಲ್ಲ. ಓಕೆ. ಹೆಸರು ಕಾಳು. ಇದೆಲ್ಲ ಅಕ್ಕಿ ಎಲ್ಲ ಬೇರೆ ಬೇರೆ ಥರದ್ದು ಇದರಲ್ಲಿ. ಇದು ಕೆಂಪಕ್ಕಿ. ಇದು ತುಂಬಾ ಈ ಮಂಗಳೂರು ಕಡೆ ಸಿಗುತ್ತಲ್ಲ, ಮಂಗಳೂರು ಕೆಂಪಕ್ಕಿ. ಇದು ಬಂದು ಹುಳ್ಳಿಕಾಳು ಕೂಡ ನೋಡಿ, ಎಲ್ಲ ಮೊಳಕೆ ಕಟ್ಟಿ ಇಕ್ಕಿರೋದು. ಇದರಲ್ಲೆಲ್ಲ ತುಂಬಾ ಮೊಳಕೆ ಕಟ್ಟಿದ್ರೆ ಇದು ಸ್ವಲ್ಪ ಇನ್ನ ಡಬಲ್ ಆಗುತ್ತೆ ಇದ್ರದ್ದು ಪೋಷಕಾಂಶ ಏನಿರುತ್ತೆ. ಇದು ಮೊಳಕೆ ಕಟ್ಟಿ ತಿನ್ನೋದ್ರಿಂದ ಅದ್ರದ್ದು ಸಾಂಬಾರು ಕೂಡ ತುಂಬಾ ಚೆನ್ನಾಗಿ ಹೋಗುತ್ತೆ. ಓಕೆ. ನೀವು ಇದಿಷ್ಟನ್ನು ಕರೆಕ್ಟಾಗಿ ನೀವು ಮಿಲ್ಲಿಗೆ ತೊಗೊಂಡು ಹೋಗೋದಕ್ಕೆ, ರೆಡಿ ಮಾಡ್ಕೊಳ್ಳೋದಕ್ಕೆ ಪರ್ಫೆಕ್ಟಾಗಿ ಎಷ್ಟು ದಿನ ಬೇಕಾಗ್ಬೋದು ನಿಮಗೆ? ಇದು ಕರೆಕ್ಟಾಗಿ ಮಿಲ್ಗೆ ಹೋಗ್ಬೇಕಾದ್ರೆ 4 days ಬೇಕು ಸರ್. 3 days ಒಣಗಬೇಕೆಲ್ಲ, ಕಾಳುಗಳು ಆಗಿರ್ಬೋದು ಎಲ್ಲ ಆಗಿರ್ಬೋದು. 3 days ಪ್ರಾಪರ್ ಆಗಿ ಒಣಗಬೇಕದು. ಅದರಲ್ಲಿರೋ ಹಸಿ ಅಂಶ ಎಲ್ಲ ಡ್ರೈ ಆಗ್ಬೇಕು ಫುಲ್ಲು. ಹಸಿ ಅಂಶ ಎಲ್ಲ ಡ್ರೈ ಆಗಿ ಅದು ಸ್ವಲ್ಪ ಕಾಳು ಅದಕ್ಕೆ ಬಂದ್ಮೇಲೆ ಅದನ್ನ ಹುರಿದು ನಾವು ಕರೆಕ್ಟಾಗಿ ಇನ್ನೂ ಸ್ವಲ್ಪ ಹಸಿ ಅಂಶ ಏನಿರುತ್ತೆ ಕಾಳಲ್ಲಾಗಿರ್ಬೋದು, ಧಾನ್ಯಗಳಲ್ಲಾಗಿರ್ಬೋದು, ಇನ್ನ ಹಸಿ ಅಂಶ ಏನಿರುತ್ತೆ ಅದೆಲ್ಲ ಡ್ರೈ ಮಾಡಿ ಅದಾದ್ಮೇಲೆ ಆರಿಸಿ ತಗೊಂಡೋಗ್ಬೇಕು ಮಿಲ್ಲಿಗೆ. ಮಿಲ್ ಮಾಡಿ ನೀವು ಒಂದು ಪೌಡ್ರು ಮಾಡಿ ಅದಾದ್ಮೇಲೆ ಪ್ಯಾಕಿಂಗ್ ಬರುತ್ತೆ ಸರ್. ತೋರಿಸಿ ಅದನ್ನು ಪೌಡ್ರ. ಒಂದ್ಸರಿ ಇದು ಕಾಳುಗಳೆಲ್ಲ ಹುರಿದು ಪೌಡ್ರ್ ಮಾಡಿದ ತಕ್ಷಣ ಅದನ್ನ ಪ್ಯಾಕ್ ಆಗಿಬಿಡ್ಬೇಕು ಸರ್. ಇಮಿಡಿಯೇಟಾಗಿ ನಾವು ಪ್ಯಾಕ್ ಮಾಡಿ ಸೀಲ್ ಮಾಡಿಬಿಡ್ತೀವಿ ಅದನ್ನು.
ಹಂಗೆ ಇಡ್ಲಿಕ್ಕೆ ಬಿಡಲ್ಲ. ಒಂದು ಅಂದರೆ ಇವತ್ತು ಸಾಯಂಕಾಲ ಜನರು ಎಲ್ಲ ಕಾಳೆಲ್ಲ ಉದ್ದು ಅದನ್ನೆಲ್ಲ ಗ್ರೈಂಡ್ ಮಾಡಿಸಿದ್ವಿ ಅಂತಂದರೆ ಇಮಿಡಿಯೇಟ್ ಪ್ಯಾಕ್ ಆಗಿ ಸೀಲ್ ಮಾಡ್ತೀವಿ ಅದನ್ನು. ಓಕೆ. ಅದನ್ನು ನೆಕ್ಸ್ಟ್ ಡೇಗೆ ಉಳಿಸ್ಕೊಂಡು ಸೀಲ್ ಮಾಡೋದು ಆ ಥರ ಇರಲ್ಲ ಅದು. ಇದು ನೀವು ಸೀಲ್ ಮಾಡಿ ಇಟ್ಬಿಟ್ಟಿದ್ದೀರಾ? ಹೌದು, ಸೀಲ್ ಮಾಡಿ. ಇದನ್ನ ನೀವು ಈ ಬಾಕ್ಸ್ಗೆ ಹಾಕಿ ಇದನ್ನೇ ಬಾಕ್ಸ್ ಒಳಗಡೆ ಹಾಕಿ ಪ್ಯಾಕಿಂಗ್ ಮಾಡಿ ಕಳಿಸೋದು. ಓಕೆ. 1 kg ಅಂದರೆ 900 ಗ್ರಾಮ್ಸ್? 900 ಗ್ರಾಮ್ಸ್. ಓಕೆ. ಎಲ್ಲ ನೀವೇ ವೆಯ್ಟ್ ಮಾಡಿ ಎಲ್ಲ ವೆಯ್ಟ್ ಚೆಕ್ ಮಾಡಿ? ಹೌದು ಸರ್, ಎಲ್ಲ ನಾವೇ ವೆಯ್ಟ್ ಮಿಷಿನ್ ಇದೆ ಅಲ್ಲಿ. ತೋರಿಸಿ ಅದನ್ನ. ಅಂದರೆ ನೀವು ತಂದ್ಬಿಟ್ಟಿದ್ದೀರಾ, ನೀವು ಇದನ್ನ ಪರ್ಚೇಸ್ ಮಾಡಿ ತಂದ್ಬಿಟ್ಟಿದ್ದೀರಾ? ಪರ್ಚೇಸ್ ಮಾಡಿ. ಓಕೆ ಓಕೆ. ನೀವೆಲ್ಲ ತೊಗೊಂಡ್ಬಿಟ್ಟಿದ್ದೀರಾ? ಇದಕ್ಕೆ ನೀವು ಅವಾಗಲೇ ಏನೋ ತೋರಿಸಿದ್ರಲ್ಲ ಪ್ರೈಸ್? ಇಲ್ಲಿದೆ ಅದು. ಇದು ಬಂದು ಬ್ಯಾಚ್ ಕೋಡಿಂಗ್ ಮಿಷಿನ್ ಇದು. ಓಕೆ. ಇದು ಬಂದು ಅದರದ್ದು ಕಾರ್ಟ್ರೇಜು. ಕಾರ್ಟ್ರೇಜು ಫಿಲ್ ಮಾಡಿ ಇದು ಬಂದು ಬ್ಯಾಟ್ರಿ ಹಾಕಿದ್ದೀವಿ. ಇದು ಬಂದು ಬ್ಯಾಚ್ ಕೋಡಿಂಗ್ ಮಿಷಿನ್ನು. ನಮ್ದು ಎಷ್ಟು ಗ್ರಾಮ್ಸ್ ಬರುತ್ತೆ, ಅದು MRP ಏನು ರೇಟ್ ಇದೆ, ಪರ್ ಗ್ರಾಮ್ ಎಷ್ಟು ಬರುತ್ತೆ ಅದು, ಅದಾದ್ಮೇಲೆ ಬ್ಯಾಚ್ ಕೋಡ್ ನಂಬರು, ಅದಾದ್ಮೇಲೆ ಮ್ಯಾನುಫ್ಯಾಕ್ಚರ್ ಡೇಟು. ಓಕೆ. ಅದಷ್ಟು ಟೈಪ್ ಮಾಡಿ ಈ ಬಾಕ್ಸ್ ಮೇಲೆ ಲಾಸ್ಟ್ ಫೈನಲ್ ಪ್ಯಾಕಿಂಗ್ ಎಲ್ಲ ಆದಮೇಲೆ ಈ ಬಾಕ್ಸ್ ಮೇಲೆ ಅದನ್ನು ಇದನ್ನ ಯೂಸ್ ಮಾಡ್ಕೊಂಡು ಇಲ್ಲಿ ಪ್ರಿಂಟ್ ಮಾಡ್ತೀರಾ? ಪ್ರಿಂಟ್ ಮಾಡ್ತೀವಿ. ಇದು ಒಳ್ಳೆ ಐಡಿಯಾ ನೋಡಿ. ಇದು ಈ ಥರ ಬಿಸ್ನೆಸ್ ಮಾಡೋರಿಗೆ ಮನೇಲಿ ತುಂಬ ಹ್ಯಾಂಡಿ. ಇದು ಎಷ್ಟಿದು ಮಿಷಿನು? ಅದು ಒಂದು 18,000 ಇದೆ ಸರ್. 18,000 ಯೂಸ್ ಆಗುತ್ತೆ ಬಿಡಿ, ನಿಮಗೆ ತುಂಬ ಯೂಸ್ ಆಗುತ್ತೆ. ಓ, ಇದು ನೀವು ಹಿಂಗೆ ಸ್ವೈಪ್ ಮಾಡಬೇಕಾ? ಹಿಂಗೆ ಸ್ವೈಪ್ ಮಾಡಬೇಕು. ಹೌದು, ಇದಕ್ಕೊಂದು ಇದಿದೆ. ಇದು ನಮ್ಗೆ ಎಲ್ಲಿವರೆಗೂ ಅಂದರೆ ಇಲ್ಲಿವರೆಗೂ ಕವರ್ ಆಗಿ ಬರ್ತದು. ಓಕೆ. ಇಲ್ಲಿವರೆಗೂ ಕವರ್ ಇಲ್ಲಿಂದ ಬೇಕು ನಮಗೆ ಅಂತಂದರೆ ಇದನ್ನ ಆ ಎಂಡಿಂಗ್ ಬಾಕ್ಸ್ ಎಂಡಿಂಗ್ನ ಇಲ್ಲಿ ಇಟ್ಬಿಟ್ಟು ಸ್ಕ್ರಾಲ್ ಮಾಡಿದ್ರೆ ಏನು ಪ್ರೆಸ್ ಮಾಡಿ ಇಟ್ಕೊಂಡು ನೀವು ಇದು ಮಾಡಬೇಕಾ? ಒಂದು ಪ್ರಿಂಟೇ ಮಾಡಿ ತೋರಿಸಿ ಹಂಗೆ. ಓ, ಇದು ನೆಕ್ಸ್ಟ್ ಬ್ಯಾಚ್. ಇದು ಲಾಸ್ಟ್ ಬ್ಯಾಚ್ ಮಾಡಿರೋದು ಇದು. ಓಕೆ. ಇದನ್ನ ಡಿಲೀಟ್ ಮಾಡಿ ಈಗ ನೆಕ್ಸ್ಟ್ ಬ್ಯಾಚ್ ಕ್ರಿಯೇಟ್ ಮಾಡ್ತಿರೋದು. ಇದು ಅಷ್ಟೇ, ಡೇಟ್ ಕೂಡ ಅಷ್ಟೇ. ಎಲ್ಲಿವರೆಗೂ ಬೇಕೋ ಅದನ್ನ ಫಿಲ್ ಮಾಡಿಕೊಂಡು ಈಗ ಸೌಂಡ್ ಬಂತು ರೆಡಿ ಇದೆ ಅಂತ. ಓಕೆ, ಅಷ್ಟೇ ಅಷ್ಟೇ. ಪ್ರಿಂಟ್ ತೋರಿಸಿ. ಸ್ವಲ್ಪ ಅಂದ್ರೆ ವರ್ಡ್ ಕಾರ್ಟ್ರೇಜ್ ಇದ್ರಿಂದ ಓಕೆ ಓಕೆ ಹೋಗಲ್ಲ, ಅಳ್ಸರು ಕೂಡ. ಓ, ಕರೆಕ್ಟ್, ಹೋಗಲ್ಲ ಇದು. ಇದು ಯೂಶಲಿ ಇದು ನೋಸಲ್ ಇದೆಯಲ್ಲ, ಇದು ಬೇರೆ ಪ್ರಿಂಟರ್ಗಳಲ್ಲಿ ಇದಾದರೆ ಅದು ಹೋಗ್ಬಿಡುತ್ತೆ. ಹೌದೌದು, ಹೋಗುತ್ತೆ ಅದು. ಅಂದರೆ ಈ ಥರದ ಮೆಟೀರಿಯಲ್ ಮೇಲೆ ಪ್ರಿಂಟ್ ಮಾಡಿದ್ರೆ ಹೋಗುತ್ತೆ ಅದು? ಇಲ್ಲ ಸರ್, ಇದು ಏನು ಪ್ರಿಂಟರ್ ಇದೆ ಇದು, ನೀವು ಯಾವುದೇ ಮೇಲೆ ಕ್ಲಿಕ್ ಮಾಡಿದ್ರು ಹೋಗುತ್ತೆ. ಇನ್ಕ್ಲೂಡ್ ಗ್ಲಾಸ್ ಮೇಲೂ ಪ್ರಿಂಟ್ ಮಾಡ್ಬೋದು, ಇದು ಹೋಗಲ್ಲ. ಇದನ್ನ ಕೊಡಿ. ಇದು ನಾನು ಏನಕ್ಕೆ ನಿಮಗೆ ತೋರ್ಸೋಕೆ ಹೇಳಿದೆ ಅಂದರೆ, ಒಂದು ಯೂಶಲಾಗಿ ಈ ಥರ ಏನೇ ಪ್ರಾಡಕ್ಟ್ ರೆಡಿ ಮಾಡಿದ್ರು ರೆಡಿ ಮಾಡಿ ಒಂದು ಕಡೆ ಕಳಿಸ್ತೀವಿ, ಓಕೆನಾ? ಅವರು ಒಂದು ಅಂಗಡಿ ಆಗಿರ್ಬೋದು ಅಥವಾ ಡೀಲರ್ ಆಗಿರ್ಬೋದು, ಅವ್ರೇನು ಮಾಡ್ತಾರೆ, ಸೇಮ್ ಮೆಥಡ್ನ ಯೂಸ್ ಮಾಡ್ತಾರೆ. ನೀವು ಅಲ್ಲಿ ಕಳಿಸಿ ಅವರು ಬೇಕಿದ್ರೆ ಏನು ಬೇಕಾದ್ರೂ ಚೇಂಜ್ ಮಾಡ್ಬೋದು, ಡೇಟಾ ಹಿಂದೆ ಮುಂದೆ ಮಾಡ್ಬೋದು. ಅದು ಏನಾಗಿರುತ್ತೋ ಎಕ್ಸ್ಪೈರಿ ಡೇಟ್, ಅಂದರೆ ಈ ಪ್ರಾಡಕ್ಟ್ ಬಗ್ಗೆ ಹೇಳ್ತಿಲ್ಲ ನಾನು, ಎನಿ ಪ್ರಾಡಕ್ಟ್, ಓಕೆನಾ? ಅದನ್ನ ಹೆಂಗ್ ಬೇಕಾದ್ರೆ ಚೇಂಜ್ ಮಾಡಿಬಿಡ್ತಾರೆ. ಬಟ್ ಇವರು ರೆಡಿ ಮಾಡಿ ಇದಕ್ಕೊಂದಷ್ಟು ಇನ್ವೆಸ್ಟ್ಮೆಂಟ್ ಅಂತ ಮಾಡಿ ವೇಯಿಂಗ್ ಮಿಷಿನ್ ತಂದು ಅದನ್ನು ತಂದು ಇದೆಲ್ಲ ರೆಡಿ ಮಾಡ್ಕೊಂಡು ಮಾಡ್ತಾರಲ್ಲ, ಅದನ್ನು ನಿಮಗೆ ಟ್ರಾನ್ಸ್ಪರೆಂಟಾಗಿ ತೋರಿಸೋವಂಥ ಒಂದು ಪ್ರಯತ್ನ ಅಷ್ಟೇ. ಆ್ಯಕ್ಚುಲಿ ಒಳ್ಳೆ ಐಡಿಯಾ ಇದು. ಬಾಕ್ಸ್ ಓಪನ್ ಮಾಡೋದು, ಅದು ಬಾಕ್ಸ್ ಓಪನ್ ಮಾಡಿದ್ಮೇಲೆ ವಿತಿನ್ 1 month ಒಳಗಡೆ ಯೂಸ್ ಮಾಡಬೇಕು ಅಂತ ಹಾಕಿದ್ದೀನಿ. ಓಕೆ ಓಕೆ ಓಕೆ. ಯೂಸ್ ವಿತಿನ್ 4 weeks ಆಫ್ಟರ್ ಓಪನಿಂಗ್ ದ ಪ್ಯಾಕ್. ಪ್ಲೀಸ್ ಅವಾಯ್ಡ್ ಈಟಿಂಗ್ ಇನ್ ಕೇಸ್ ಆಫ್ ಎನಿ ಸೈಡ್ ಎಫೆಕ್ಟ್ಸ್. ಓ, ಇದನ್ನು ತಿಂದ್ಮೇಲೆ ಸೈಡ್ ಎಫೆಕ್ಟ್ಸ್ ಆದರೆ ತಿನ್ಬೇಡಿ ಅಂತ ಹೇಳಿದಿರಾ? ಅಂದರೆ ಓಪನ್ ಮಾಡಿ ತುಂಬಾ ದಿನ ಬಿಟ್ಕೊಂಡಿರ್ತಾರಲ್ಲ ಅವರು, ಹಾಗಾಗಿ ಅದು ಓಪನ್ ಮಾಡಿ ತುಂಬಾ ನಮ್ಮವ್ರು ಮಾಡ್ತಾರೆ. ಹಾಳು ಬಿತ್ತು ಅಂತ ಬಿದ್ರು ಏನೋ ಕೊಟ್ಟಿದೀವಲ್ಲ ದುಡ್ಡು, ತಿನ್ಬಿಡೋಣ ಅಂತ ಕೆಲವರು ತಿಂದ್ಬಿಟ್ಟು ಇಲ್ಲ, ಕೆಲವರು ಓಪನ್ ಮಾಡಿ ಬಿಟ್ಬಿಡೋದು, ಬಿಡು ನೋಡ್ಕೊಳ್ಳೋಣ. ಇದನ್ನ ಓಪನ್ ಮಾಡಿದ ತಕ್ಷಣ ಒಂದು ಏರ್ ಟೈಟ್ ಬಾಕ್ಸಿಗೆ ಕಂಟೈನರ್, ಏರ್ ಟೈಟ್ ಬಾಕ್ಸ್ ಏನಿರುತ್ತೆ ಅದಕ್ಕೆ ಸ್ಟೋರ್ ಮಾಡ್ಕೊಂಡು ಅದನ್ನ ಏರ್ ಹೋಗ್ದಿರೋ ತರ ಬಿಟ್ರೆ ಅದು ಕೆಡಲ್ಲ. ಅದು ಒಂದು ಇದು ಬಂದಿದೆಯಲ್ಲ ಈಗ, ಜಿಪ್ ಹಾಕೋ ತರ ಎಲ್ಲ ಬಂದಿದೆ ಇವಾಗ. ಹೌದೌದು, ಆ ಥರ ಎಲ್ಲ ಅವರು ನೀಟಾಗಿ ಇಟ್ಕೊಂಡಿರೋದನ್ನ ಯಾವುದೇ ಥರ ಸಮಸ್ಯೆ ಆಗಲ್ಲ. ಹಂಗೆ. ಓಕೆ, ಇವಾಗ ನಾನು ನಿಮಗೆ ತುಂಬ ಇಂಪಾರ್ಟೆಂಟ್ ವಿಷಯ ಏನು ಕೇಳಬೇಕು ಅಂದರೆ, ಇಲ್ಲಿ ನನ್ನ ಕೈಲಿದ್ದು
ಈಗ ತಗೊಂತಾರೆ ಜನ ಇದನ್ನು, ಹಾಂ ಸರ್. ಏನು ಬೆನಿಫಿಟ್, ಬೇಸಿಕಲಿ ಏನು ಬೆನಿಫಿಟ್ ಇದೆ ಅಂತ ಹೇಳ್ತೀರಾ? ಈಗ ಒಂದು ಹೇಳಲ್ಲ, ಏನೇ ಟ್ರೀಟ್ಮೆಂಟ್ ತೊಗೊಳ್ಳಿ, ನೀವು ಏನೇ ಮಾಡಿ, ನನಗೆ ಆ ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ ಇದೆ, ನನಗೆ ಸರಿ ಹೋಗಬೇಕು, ಹಾಸ್ಪಿಟ್ಲಿಗೆ ಹೋದೆ, ಅಲ್ಲಿ ಹೋದೆ, ಇಲ್ಲೋದೆ, ಈ ಎಲ್ಲ ಪ್ರಾಬ್ಲಮ್ಗಳ ಮಧ್ಯೆ ಸಣ್ಣ ಪುಟ್ಟದ್ದು ಏನಾದರೂ ಬೆನಿಫಿಟ್ ಇದ್ರೇ ಮನುಷ್ಯ ಏನೇ ತೊಗೊಂಡು ಏನೇ ಮಾಡ್ತಾರೆ ಅಂತಂದ್ರೆ ಬೆನಿಫಿಟ್ ಬೇಕು. ಏನು ಹೆಲ್ತ್ ಬೆನಿಫಿಟ್ ಇದರಲ್ಲಿ? ಹೆಲ್ತ್ ಬೆನಿಫಿಟ್ ಅಂದರೆ ಮೇಜರ್ ಅಂತ ಇರೋದು ಎಲ್ಲ ಕಾಳುಗಳು, ಎಲ್ಲ ಥರ ವಿಟಮಿನ್ಸು, ಮಿನರಲ್ಸು ಒಟ್ಟಿಗೆ ನಾವು ತಗೊಳಕ್ಕಾಗಲ್ಲ ಬಾಡಿಗೆ. ಹೌದು. ಎಲ್ಲ ಈಗ ಎಲ್ಲ ಕಾಳುಗಳೇ ಆಗಿರ್ಬೋದು, ಎಲ್ಲ ಏನೇನು ವೆರೈಟಿ ಕಾಳುಗಳು ಬರುತ್ತೆ ಎಲ್ಲಾನು ಒಂದೇ ಸಲ ನಾವು ತಿನ್ನೋದಕ್ಕಾಗಲ್ಲ. ಇದರಲ್ಲಿ ಪೋಷಕಾಂಶ ಅನ್ನೋದು ಜಾಸ್ತಿ ಇದೆ. ಫೈಬರ್ ಕಂಟೆಂಟು ನಾರ್ಮಲ್ಗೆ ನಿಮ್ಗೆ ಗೊತ್ತಿರಬೇಕು, ಸಿರಿಧಾನ್ಯಗಳಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇದೆ. ರಾಗಿ ಬಂದು ಒನ್ ಆಫ್ ದ ಬೆಸ್ಟ್, ಅದು ಅಂದ್ರೆ ಸಿರಿಧಾನ್ಯಗಳಲ್ಲೇ ರಾಜ ಅಂತ ಅಂತಾರೆ. ಐರನ್ ಇರೋ ಮೋಸ್ಟ್ ಆಫ್ ದಿ ಪವರ್ಫುಲ್ ಇದ್ದದು ರಾಗಿ. ರಾಗಿ ತಿಂದವ್ರು ಇನ್ನುವರೆಗೂ 100 ವರ್ಷ ದಾಟ್ದವ್ರು ಇದ್ದಾರೆ ರಾಗಿ ತಿಂದವ್ರು. ರಾಗಿ ಬರೀ ರಾಗಿನ ನಾವು ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗಿರೋಂಥವ್ರು 100 ವರ್ಷ ಮೇಲ್ಪಟ್ಟು ಬದುಕಿದ್ದಾರೆ. ನಮ್ಮೂರಲ್ಲೂ ಉದಾಹರಣೆಗಳು ಕೂಡ ಇದೆ ಅದನ್ನ. ಉದಾಹರಣೆ ಏನಂತಂದ್ರೆ ರಾಗಿ ಪ್ಲಸ್ ಇದೊಂದು ಕಾಳಿದೆಯಲ್ಲ, ಹುಳ್ಳಿಕಾಳು. ಹೌದು. ನಮ್ ಕಡೆ ಎಲ್ಲ ಈಗಲೂ ತಿಂತಾರೆ. ಏನ್ ಅಂದ್ರೆ ತುಂಬಾ ಏಜ್ ಆಗಿರೋನ್ನ ಕೇಳಿದ್ರೆ ಒಂದೇ ಮಾತಲ್ಲಿ ಹೇಳ್ತಾರೆ, ನೀವೆಲ್ಲ ಏನ್ ನಿಮ್ ಫುಡ್ ಸೀಕ್ರೆಟ್ ಅಂತ ಏನು ಅಂತ ಕೇಳಿದ್ರೆ ಅವ್ರು ಹೇಳೋದು ಒಂದು ರಾಗಿ ಮುದ್ದೆ, ಹುಳ್ಳಿಕಾಳು ಉಪ್ಸಾರು. ಕುದುರೆಗಿದೆ ಅಲ್ವಾ, ಸ್ಪಿನಿಚ್ ಇದ್ದಂಗೆ ಹುಳ್ಳಿಕಾಳು ಉಪ್ಸಾರು ಅಂತ ಅಂತಾರೆ. ಅಂದ್ರೆ ಅವೆರಡರಲ್ಲೂ ಅಷ್ಟು ಪವರ್ ಇದೆ. ಅದರಿಂದ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಅದರಲ್ಲಿ ಶುಗರ್ ಕಡಿಮೆ ಆಗುತ್ತೆ. ಅದರಿಂದ ಶುಗರ್ ಇದು ಇಮ್ಯುನಿಟಿ ಪವರ್ ಬೂಸ್ಟ್ ಆಗುತ್ತೆ, ಬ್ಲಡ್ ಪ್ರೆಷರ್ ಕಂಟ್ರೋಲ್ ಆಗುತ್ತೆ, ನಿಶಕ್ತಿ ತುಂಬಾ ಇಂಪಾರ್ಟೆಂಟ್. ನಿಶಕ್ತಿ ಯಾವುದು ನಿಶಕ್ತಿ ಆಗಲ್ಲ, ಸುಸ್ತಾಗಲ್ಲ. ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಾರ್ಮಲ್ ಆಗಿ ನಾವು ಊಟ ಮಾಡ್ದಂಗೆ ಇರುತ್ತೆ, ಹೊಟ್ಟೆ ತುಂಬ್ದಂಗೆ ಇರುತ್ತೆ, ಬಟ್ ಅಷ್ಟಾಗಲ್ಲ. ಅದು ನೀವು ಎಷ್ಟು ತಿಂದಿರ್ತೀಯ ಅಷ್ಟು ಪ್ರೋಟೀನ್ ಬಾಡಿ ಒಳಗಡೆ ತೋರಿಸ್ತಾ ಇರುತ್ತೆ ನಿಮ್ಗೆ. ಓಕೆ, ಅಂದ್ರೆ ಬೆನಿಫಿಟ್ ಜಾಸ್ತಿ. ಇಷ್ಟು ಒಂದು ಲೋಟ ಗಂಜಿ ಕುಡಿಯೋದಕ್ಕೂ ಒಂದೇ ಆತರ. ಅಂದ್ರೆ ಏನಾಗುತ್ತೆ, ಈಗ ಒಂದು ಫುಡ್ ತಿಂದ್ವಿ, ಈ ಹೊಟ್ಟೆ ದಿಂಡ ಆಗೋದು ಅಂತಾರೆ. ಹೊಟ್ಟೆ ತುಂಬೋದಕ್ಕೆ ಮಾತ್ರ ಅಲ್ಲ, ಇದು ನಮ್ಗೆ ಎನರ್ಜಿ ಬೇಕು. ಎನರ್ಜಿನೂ ಇರುತ್ತೆ, ಹೊಟ್ಟೆನೂ ತುಂಬುತ್ತೆ. ಎನರ್ಜಿ ಬೇಕು ನಮ್ಗೆ ಬಾಡಿಗೆ. ಹೌದು, ಅದಕ್ಕೋಸ್ಕರನೇ ಫುಡ್ ತಿನ್ನೋದು ಅಲ್ವಾ. ಹಾಗಾಗಿ ನಮ್ ಫುಡ್ ಹೊಟ್ಟೆ ತುಂಬ್ದಂಗೆ ಇರುತ್ತೆ, ಅಷ್ಟೇ ಎನರ್ಜಿ. ನಾವು ಇಷ್ಟು ಅನ್ನ ಹಾಕೊಂಡು ತಿನ್ನೋದು ಒಂದೇ, ಅದೊಂದು ಲೋಟ ಕುಡಿಯೋದೊಂದು ಅಷ್ಟೇ ಎನರ್ಜಿ ಇದ್ರಲ್ಲಿ ಬರುತ್ತೆ. ಅದೇ ಬೆನಿಫಿಟ್ ಮೇನ್ ಇದರಲ್ಲಿ. ಹೌದು, ಶುಗರ್ಗೆ, ಬ್ಲಡ್ ಪ್ರೆಷರ್ಗೆ, ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಇದರಿಂದ. ಸಿರಿಧಾನ್ಯಗಳಲ್ಲಿ 108 ತರ ಬರುತ್ತೆ ನಮ್ಗೆ ಹೆಲ್ತ್ ಬೆನಿಫಿಟ್ಸ್. ಒಂದು ಹೇಳ್ತಾ ಹೋದ್ರೆ ಅದೊಂದು ದೊಡ್ಡ ಇದೇ ಆಗುತ್ತೆ. ಅದು ಸಿರಿಧಾನ್ಯಗಳಲ್ಲಿ ಅಷ್ಟು ಬೆನಿಫಿಟ್ಸ್ ಇದೆ ಇದರಲ್ಲಿ. ಇಲ್ಲ, ಇದಕ್ಕೆಲ್ಲ ದೊಡ್ಡ ಕಥೆಗಳೆಲ್ಲ ಇದೆಯಲ್ಲ. ಹೌದು, ಹಳೆ ಕಾಲದ ಅಂದ್ರೆ ಇದೆ ಸರ್. ನಮ್ಮ ದೇಶದ ಧಾನ್ಯಗಳಂದ್ರೆ ಸಿರಿಧಾನ್ಯಗಳು. ನಮ್ಮ ದೇಶದಲ್ಲಿ ಟೋಟಲ್ ಎಷ್ಟಿದೆ ಸಿರಿಧಾನ್ಯ ಅಂದ್ರೆ? ಎಷ್ಟಿದೆ ಇಲ್ಲಿ ಸಿರಿಧಾನ್ಯಗಳು? ಟೋಟಲ್ ಬಂದು 10 ಬರುತ್ತೆ ಸರ್. ಟೋಟಲ್ ಅಲ್ಲಿ ನಾವು ಯೂಸ್ ಮಾಡ್ತಾ ಇರೋದು ಬಂದು 9 ತರ. 9 ತರ. ಓಕೆ. ರಾಗಿ ಸೇರಿಸಿ 9 ತರ, ರಾಗಿ ಜೋಳ ಸೇರಿಸಿ 9 ತರ ಸಿರಿಧಾನ್ಯಗಳು ಯೂಸ್ ಮಾಡ್ತಿರೋದು. ಇದೆಲ್ಲ ಬಂದು ನಾರ್ಮಲ್ ಕಾಳುಗಳು. ನಾವೇನ್ ದಿನನಿತ್ಯ ಅಡಿಗೆ ಯೂಸ್ ಮಾಡ್ತೀವಿ, ದಿನನಿತ್ಯ ಏನ್ ತಿಂತೀವಿ ಅದೇ ಕಾಳುಗಳು. ಅದ್ರಲ್ಲೂ ಇದು ಕಡಲೆಕಾಳು ಜಾಸ್ತಿ ತಿಂತಾರೆ. ಸೋಯಾಬೀನ್ ಕಾಳು ಮೂಳೆಗಳಿಗೆ ತುಂಬಾ ಒಳ್ಳೇದು. ಡಾಕ್ಟರ್ಗಳೇ ಸಜೆಸ್ಟ್ ಮಾಡ್ತಾರೆ ಸೋಯಾಬೀನ್ ಕಾಳು ತಿನ್ನಿ ಅಂತಂದ್ರೆ. ಯಾಕೆಂದ್ರೆ ಈ ಕೀಲುಗಳಲ್ಲೆಲ್ಲ ಇದಿರುತ್ತೆ, ಲಿಪಿಡ್ ಅಂಶ, ಕೀಲುಗಳೆಲ್ಲ ಲಿಕ್ವಿಡ್ ಇರುತ್ತಲ್ಲ, ಅದನ್ನ ಮೇಂಟೈನ್ಸ್ ಮಾಡೋದು ಈ ಕಾಳು, ಸೋಯಾಬೀನ್ ಕಾಳು. ಬೋನ್ ಗಟ್ಟಿ ಮಾಡೋದಕ್ಕೆ. ಕನ್ನಡದಲ್ಲಿ ಏನಂತಾರೆ? ಅಲಸಂದೆ ಅಂತಾರೆ. ಅಲಸಂದೆ ಅಲ್ಲ ಸರ್, ಇದು ಅಲಸಂದೆ. ಇದು ಬೋನ್ಗೆ ತುಂಬಾ ಮುಖ್ಯ. ಆದ್ರೆ ಇದಾಕ ಜಾಸ್ತಿ ತಗೊಂಡ್ರೆ ಶೀತ ಆಗುತ್ತೆ. ಹಂಗೆ. ಅಂದ್ರೆ ಇಲ್ಲಿ ಯಾವ್ದೂನು ಅಷ್ಟೇ ಎರ್ರಬಿರಿ ಸೇರ್ಸಾಗಿಲ್ಲ. ಇಷ್ಟಿಷ್ಟು ಪ್ರಮಾಣ ಅಂತ ಇದೆ, ಅಷ್ಟು ಪ್ರಮಾಣದಲ್ಲೇ ಸೇರಿಸ್ಬೇಕು ಅದನ್ನ. ಅದು ಬೇರೆ, ಅದೊಂದು ಟಾಸ್ಕ್ ನಿಮ್ಗೆ. ಹೌದೌದು. ಸೋಯಾಬೀನ್ ಜಾಸ್ತಿ ಸೇರಿತು ಅಂತಂದ್ರೆ ಅದು ಮೂಳೆ ಗಟ್ಟಿಗೆ ಅನ್ಬಿಟ್ಟು ನಾವು ಸೇರಿಸ್ತೀವಿ ಅದನ್ನ. ಲಿಕ್ವಿಡ್ ಅಂಶ ಕರೆಕ್ಟಾಗಿ ಬ್ಯಾಲೆನ್ಸ್ ಇರ್ಲಿ ಅಂತ ಸೇರಿಸ್ತೀವಿ. ಅದು ಜಾಸ್ತಿ ಆದ್ರೂ ನೋವು ಕಾಣಿಸ್ಕೊಳುತ್ತೆ. ಹಂಗೆ ಅಂದ್ರೆ ಸೇರ್ಸೋರೆಲ್ಲ ಸೇರ್ಸ್ಬಿಡ್ತಾರೆ ಕೆಲವರು. ನಾವು ಅದಕ್ಕೆ ಅದವಾಗಿ ಎಷ್ಟು ಬೇಕು ಅಷ್ಟು ಮಾತ್ರ, ಇಷ್ಟು ಕೆಜಿಗೆ ಇಷ್ಟು ಪ್ರಮಾಣದಲ್ಲಿ ಮಾತ್ರ ಸೇರಿಸ್ಬೇಕು ಅಂತಾನೆ ಮೆಜರ್ಮೆಂಟ್ ಅಲ್ಲಿ ಸೇರಿಸೋದು ಅದನ್ನೆಲ್ಲ. ಒಳ್ಳೇದು. ಇನ್ನು ಇದು ಬಂದು ಉದ್ದಿನ ಕಾಳು. ನೀವು ದೋಸೆಗೂ ಹಾಕ್ತೀರಾ ಉದ್ದಿನ ಬೇಳೆ ಅಲ್ಲ, ಉದ್ದಿನ ಕಾಳೆ. ಇದು ದೋಸೆಗೂ ಜಾಸ್ತಿ ಯೂಸ್ ಮಾಡ್ತೀರಿ. ಅದು ಬೇರೆ ಇದು ಬೇರೆನಾ? ಇಲ್ಲ, ಇದು ಸಿಪ್ಪೆ ತೆಗ್ದಿರೋ ಉದ್ದು. ಹಂಗೆ.
ಇದು ನಾರ್ಮಲ್ ಆಗಿ ಇದ್ರ ಬೆನಿಫಿಟ್ಸ್ ಏನು ಅಂತ ಹಿಂದೆ ದೊಡ್ಡವ್ರು ಕೇಳಿದ್ರೆ ಗೊತ್ತಾಗುತ್ತೆ ಉದ್ದಿನ ಕಾಳಲ್ಲಿ ಏನೇನು ಬೆನಿಫಿಟ್ಸ್ ಇದೆ ಅಂತ. ಇದನ್ನೆಲ್ಲ ಲೇಡೀಸ್ ತುಂಬಾ ಕೊಡ್ತಾರೆ. ಇದು ಇನ್ಕ್ಲೂಡ್ ಸಿಪ್ಪೆ ಸಮೇತ ತಿನ್ಬೇಕು. ಇಲ್ಲಿ ಯಾವ್ದೇ ಮಾಡಿದ್ರು ನಾವು ಸಿಪ್ಪೆ ಸಮೇತನೇ ತಗೋಬೇಕು. ಓಕೆ. ಇದೊಂದನೇ ಸಿಪ್ಪೆ ಬಿಟ್ಟು ನಾವು ಯೂಸ್ ಮಾಡ್ತಾ ಇರೋದು. ಯಾಕೆಂದ್ರೆ ಇದು ಕರಿ ಉದ್ದು ಬರುತ್ತೆ. ಓಕೆ. ಇದು ಉದ್ದಾನ ಎಲ್ಲ ಮಾಡ್ಕೊಡೋರು ಅಂದ್ರೆ ಯಾವ ಟೈಮಲ್ಲೂ ಲೇಡೀಸ್ಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಇದೆಲ್ಲ ಮಾಡ್ಕೊಡೋರು. ಮೂಳೆಗಳು ಗಟ್ಟಿ ಆಗುತ್ತೆ, ಬೆನ್ಮೂಳೆ ಗಟ್ಟಿ ಆಗುತ್ತೆ ಅಂತ. ಹೌದು. ಮೇ ಬಿ ಡೆಲಿವರಿ ಆದ್ಮೇಲೆ ಇರಬೇಕು ಅನ್ಕೋತೀನಿ. ಹಾ ಹಂಗೆ ಗೊತ್ತಾಯ್ತು. ಅದು ಮೇನ್ ಅದೇ ಬೆನ್ಮೂಳೆ ಎಲ್ಲ ಗಟ್ಟಿಯಾಗಿ ಆಗೋದಕ್ಕೆ ಅಂತಾನೆ ಮಾಡ್ಕೊಡ್ತಾರೆ. ಇವಾಗ್ಲೂ ಮಾಡ್ಕೊಡ್ತಾರೆ. ಉದ್ದಿನ ಅನ್ನ ಅಂತ ಮಾಡ್ಕೊಡೋರು. ಕರಿ ಬರುತ್ತೆ ಕಾಳದು. ಅದ್ ಹಾಕಿದ್ರೆ ನಮ್ದು ಸ್ವಲ್ಪ ಕಲರ್ ಡೌನ್ ಆಗುತ್ತೆ. ಅದಕ್ಕೋಸ್ಕರ ಸಿಪ್ಪೆ ತೆಗ್ದಿರೋದು ಯೂಸ್ ಮಾಡ್ತಾ ಇದ್ವಿ. ಸಾಕಷ್ಟು ವಿಷಯ ಇದೆ. ಇದೆಲ್ಲ ಈಗ ನೀವು ಇದು ಹಿಂಗೆ ಮಾಡಬೇಕು, ಇದು ಹಿಂಗೆ ಬರಬೇಕು ಅಂತ ನಿಮ್ಗೆ ಇದನ್ನೆಲ್ಲ ಹೇಳ್ತಿದ್ದೀರಲ್ವಾ, ಈ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಕ್ಕೆ ಎಷ್ಟು ದಿನ ತಗೊಂಡ್ರಿ? ಇದಕ್ಕೆ ಇದೊಂದು ನಾವು ಸಿರಿಧಾನ್ಯಗಳ ಮಿಶ್ರಣ ಅಂತ ಮಾಡ್ಬೇಕಂದ್ರೆ ಅದಕ್ಕೆ ಏನೇನು ಸೇರಿಸ್ಬೇಕು, ನಾವು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕು, ನಮ್ಮ ಬಾಡಿಗೆ ಏನೇನು ಪದಾರ್ಥಗಳು ಬೇಕು ನಮಗೆ, ನಮ್ಮ ಇಮ್ಯುನಿಟಿಗೆ ಆಗಿರ್ಬೋದು, ನಮ್ಮ ಎನರ್ಜಿಗೆ ಆಗಿರ್ಬೋದು, ನಮ್ಮ ಹೆಲ್ತಿಗೆ ಆಗಿರ್ಬೋದು, ಏನೇನು ನಮಗೆ ಬಾಡಿಗೆ ಬೇಕು ಅದಕ್ಕೆ ನಾವು ಏನೇನು ಸೇರಿಸ್ಬೇಕು ಸೆಲೆಕ್ಟ್ ಮಾಡೋಕೆ ಅವಾಗ ಸ್ಟಾರ್ಟ್ ಆಗಿದೆ ನಮಗೆ. ಇದು ಒಂದು ಯಾವ್ದಾರ ಒಂದು ವಸ್ತು ತಗೊಂಡ್ರೆ ಈ ಪ್ರಾಡಕ್ಟ್ ನಮ್ಗೆ ಯಾವ ತರ ಕೆಲಸ ಮಾಡುತ್ತೆ, ನಮ್ಗೆ ಯಾವುದಕ್ಕೆ ನಮ್ಗೆ ಎನರ್ಜಿಗೆ ಆಗ್ಬೋದು, ಇಮ್ಯುನಿಟಿ ಪವರ್ಗೆ ಆಗ್ಬೋದು, ಏನಕ್ಕಾರ ಹೆಲ್ಪ್ ಆಗುತ್ತಾ ಈ ಕಾಳು, ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡೆ ಅದಾದ್ಮೇಲೆ ಇಷ್ಟು ಕಾಳುಗಳನ್ನು ಸೆಲೆಕ್ಟ್ ಮಾಡಿರೋದು. ಆ ಥರ ಸೆಲೆಕ್ಟ್ ಮಾಡ್ಕೊಂಡು ಇದನ್ನ ನೀವು ಆರ್ಡರ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಕೆಳಗಡೆ ಒಂದು ನಂಬರ್ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಕಾಂಟ್ಯಾಕ್ಟ್ ಮಾಡಿ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಅಥವಾ ನಿಮಗೆ ಪ್ರಾಡಕ್ಟ್ ಡೈರೆಕ್ಟಾಗಿ ಕಳಿಸ್ಬೇಕು ಅಂತಂದರೆ ಪ್ರಿಕಾಷನ್ಸ್ ಏನಿದೆ ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿ, ನಿಮ್ಮ ಲೊಕೇಶನ್ ಕಳಿಸಿದ್ರೆ ಕಳಿಸ್ಕೊಡ್ತಾರೆ. ಆ್ಯಂಡ್ ನಿಮಗೆ ಹೆಂಗೆ ಮಿಕ್ಸ್ ಮಾಡಬೇಕು ಅಂತ ಇತ್ತಲ್ಲ, ಇಲ್ಲಿದೆ ನೋಡಿ, ಝೂಮ್ ಹಾಕು. ಕುಕ್ಕಿಂಗ್ ಇನ್ಸ್ಟ್ರಕ್ಷನ್ ಅಂತ ಹಾಕಿದರೆ ಇಂಗ್ಲೀಷ್ ಆ್ಯಂಡ್ ಕನ್ನಡದಲ್ಲೂ ನಿಮಗೆ ಹಾಕಿರ್ತಾರೆ ನಿಮ್ಗೆ ಏನೇನು ಮಾಡಬೇಕು. ಜಸ್ಟ್ ಒಂದು 5 ಮಿನಿಟ್ಸ್ಗೆಲ್ಲ ರೆಡಿ ಆಗುತ್ತೆ. ಇದು 5 ಮಿನಿಟ್ಸ್ ಬೇಕಲ್ಲ? 5 to 7 minutes. 10 ಮಿನಿಟ್ಸ್ ಇಟ್ಕೊಳ್ಳಿ. 10 ಮಿನಿಟ್ಸ್ ಒಳಗಡೆ ರೆಡಿ ಮಾಡ್ಕೋಬೋದು ನೀವು ಇದನ್ನು. ಸೊ ನಿಮ್ಗೆ ಬೇಕಿದ್ರೆ ಇದು ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಹೇಳೋದು ಮರೆತೆ, ಇದು FSSAI ಅದನ್ನು ಹೇಳಿಬಿಡಿ. ಅದು FSI ಇನ್ಕ್ಲೂಡ್ ನಮ್ಮ ಒಂದು ಏನೇ ಪ್ರಾಡಕ್ಟ್ ನಾವು ಫುಡ್ ಪ್ರಾಡಕ್ಟ್ ಸೆಲ್ ಮಾಡ್ಬೇಕಂದ್ರೆ ಅಥವಾ ಕಸ್ಟಮರ್ಗಳಿಗೆ ಕೊಡ್ಬೇಕಾದ್ರೆ ಯಾರಿಗೆ ತಿನ್ಲಿಕ್ಕೆ FSI ತುಂಬಾ ಮುಖ್ಯ ಅಲ್ವಾ ಸರ್? ಹೌದೌದು. ಅದರಿಂದ ನಮ್ದು ಲೈಸೆನ್ಸ್ ಆಗಿದೆ. ಇದು ಲೈಸೆನ್ಸ್ ಇದು 2 ಲೈಸೆನ್ಸ್ ನಂಬರ್. ಓಕೆ. ಇದು ಸ್ಟೇಟ್ ಲೈಸೆನ್ಸ್ ನಂಬರ್, ಇದು ನಾರ್ಮಲ್ ಬೇಸಿಕ್ ರಿಜಿಸ್ಟ್ರೇಷನ್. ಓಕೆ. ಸ್ಟೇಟ್ ಅಂತ ಬಂದ್ರೆ ನಾರ್ಮಲ್ ಆಲ್ ಓವರ್ ಇಂಡಿಯಾ ಸೆಲ್ ಮಾಡ್ಬೋದು. ಫುಡ್ ಸೇಫ್ಟಿ ಸರ್ವಿಸ್ ಅಸೋಸಿಯೇಷನ್ ಇಂಡಿಯಾ ಅಲ್ಲ ಇದು? ಹೌದು. ಇದು ನಾನು ಯಾಕೆ ತೋರಿಸ್ತಿದ್ದೀನಿ ಅಂದರೆ, ತುಂಬ ಜನ ಇದನ್ನು ನಾವು ಬಂದು ವಿಡಿಯೋ ಮಾಡ್ತೀವಿ, ಅಪ್ಲೋಡ್ ಮಾಡ್ತೀವಿ, ಏನಂತ ಹೇಳಿ ದುಡ್ಡು ಕೊಟ್ಟರೆ ನೀವು ಏನು ಬೇಕಾದ್ರೂ ಮಾಡ್ತೀರಾ ಅಂತ ಅಂತಾರೆ. ಯಾವುದನ್ನು ತೋರಿಸ್ಬೇಕು ಏನು, ಮತ್ತು ಅದಕ್ಕೆಲ್ಲ ಸೇಫ್ಟಿ ಥಿಂಗ್ಸ್ ಏನಿರುತ್ತೆ ಹೆಲ್ತ್ ವಿಚಾರದಲ್ಲಿ ಅದನ್ನೆಲ್ಲ ನಿಮಗೆ ತೋರಿಸ್ಬಿಡೋಣ ಅಂತ ಒಂದು ಇಂಟೆನ್ಷನ್ ಕೂಡ ಆಗಿದೆ. ಓಕೆ. ಇದು ಲ್ಯಾಬ್ ಟೆಸ್ಟ್ ರಿಪೋರ್ಟ್. ಓಕೆ. ತೋರಿಸ್ಬೋದಾ ಇದನ್ನು? ತೋರಿಸ್ಬೋ. ನಮ್ಮ ವೆಬ್ಸೈಟಲ್ಲಿ ಕೂಡ ಡಿಸ್ಪ್ಲೇ ಮಾಡಬೇಕು ಅಂದ್ಕೊಂಡಿದ್ದೀವಿ. ವೆಬ್ಸೈಟ್ ಇದೆಯಾ ನಿಮ್ಮದು? ವೆಬ್ಸೈಟ್. ಓಕೆ, ನಾನು ಲಿಂಕ್ ಹಾಕಿರ್ತೀನಿ ಕೆಳಗಡೆ. ನೀವು ಏನೇನು ಬೇಕೋ ಅಪ್ಡೇಟ್ ಮಾಡ್ತಾ ಇರಿ. ಆ್ಯಂಡ್ ಆಲ್ಸೋ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಇವ್ರನ್ನ. ನಿಮ್ಗೆ ಏನಾದರೂ ಆರ್ಡ್ರ್ ಬೇಕಿದ್ರೆ ಅಲ್ಲೂ DM ಮಾಡ್ಬೋದು, ಫೋನು ಮಾಡ್ಬೋದು. ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಮಿಲ್ಸ್ ಮಿತ್ರ ಅಂತ. ಈಗ ಒಂದು ಏನಪ್ಪ ಅಂತಂದರೆ, ಪ್ರತಿಯೊಂದು ನೀವು ಎಲ್ಲೇ ಹೋಟ್ಲಿಗೆ ಹೋಗಿ, ನೀವೇನೇ ಐಸ್ ಕ್ರೀಮ್ ತೊಗೊಳ್ಳಿ, ನೀವೇನೇ ಒಂದು ಫ್ಯಾಷನ್ ಫುಡ್ ತಿಂದ್ರೂ ಆ್ಯಡೆಡ್ ಕಲರ್ ಇರುತ್ತೆ. ಅದೇ ಡೇಂಜರು. ಸೊ ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ, ಯೂಶ್ವಲಾಗಿ ಮಧ್ಯವರ್ತಿ ಇಲ್ಲದೆ ಇವರೇ ರೆಡಿ ಮಾಡಿ, ಇವರೇ ಅದನ್ನು ಒಣಗಿಸಿ, ಅದನ್ನು ಮಿಲ್ ಮಾಡೋದ್ರಿಂದ ಅಲ್ಲೇ ನಿಂತು ಅದನ್ನು ನೋಡಿಕೊಂಡು ಅದನ್ನು ತಂದು ಪ್ಯಾಕೇಜ್ ಮಾಡಿ ಇದೊಂದು ಬಾಕ್ಸ್ ರೆಡಿ ಮಾಡಿ ನಿಮಗೆ ಡೈರೆಕ್ಟಾಗಿ ಕೊಡ್ತಾ ಇದ್ದಾರೆ ಪ್ರಾಡಕ್ಟ್ನ. ಸೊ ಆ ರೀತಿಯಾಗಿ ಇದನ್ನು ನಾನು ಟ್ರಸ್ಟ್ ಮಾಡ್ತೀನಿ. ನೀವು ಅದೇ ರೀತಿ ಟ್ರಸ್ಟ್ ಮಾಡಬಹುದು. ಅದೊಂದು ಟ್ರಸ್ಟು ಉಳಿಸ್ಕೊಳ್ಳಿ. ನಿಮ್ಗೆ ಏನಿದೆಯೋ ನಮಗೆ ಸ್ವಚ್ಛತೆ, ಒಳ್ಳೆ ಆಹಾರ ಕೊಡೋದೇ ನಮ್ಮ ಮೊದಲ ಆದ್ಯತೆ.
ಅದೊಂದು ತುಂಬ ಅದೇ ಇಂಪಾರ್ಟೆಂಟ್ ನಿಮಗೆ ಅಷ್ಟೇ. ಸೊ ನಾನು ಹೇಳೋದು ಇಷ್ಟೇ, ಸ್ಟಾರ್ಟ್ ಮಾಡಿದ್ದೀರಾ, ಸುಮಾರು ಆಲ್ಮೋಸ್ಟ್ 1 ವರ್ಷದಿಂದ ಮಾಡ್ತಾ ಇದ್ದಾರಂತೆ. ಐ ಥಿಂಕ್ ಈ ಥರದ್ದು ಒಂದು ಫುಡ್ಗೆ ಅಥವಾ ಈ ಥರದ್ದು ಒಂದು ಕೆಲಸಕ್ಕೆ ನಮ್ಗಾದಷ್ಟು ಸಪೋರ್ಟ್ ಮಾಡೋಣ. ನೀವೆಷ್ಟು ಆರ್ಡ್ರ್ ಮಾಡ್ತೀರಾ, ನೀವೆಷ್ಟು ಇವರಿಗೆ ಎನ್ಕ್ವೈರೀಸ್ ಮಾಡ್ತೀರಾ, ಅಷ್ಟು ಇದೊಂದು ಪ್ರಾಡಕ್ಟು ಮುಂದುವರಿಯುತ್ತೆ ಅಂತ ಹೇಳ್ಬೋದು. ಕಾಂಟ್ಯಾಕ್ಟ್ ಮಾಡಿ, ಆರ್ಡ್ರ್ ಮಾಡಿ ತರಿಸ್ಕೊಳ್ಳಿ. ನೀವು ಕಳಿಸ್ತೀರಲ್ಲ, ನೀವು ಕೊರಿಯರ್ ಎಲ್ಲ ಮಾಡ್ತೀರಾ? ಎಲ್ಲ ಕಡೆನೂ ಕೊರಿಯರ್ ಇದೆ ಸರ್ ನಮ್ಮದು. ಇದು ಬಾರ್ಕೋಡ್ ಬಂದು QR ಕೋಡ್ ಬಂದು ಇನ್ಸ್ಟಾಗ್ರಾಮ್, ಫೇಸ್ಬುಕ್ QR ಕೋಡು, ಇದು ಬಂದು ವೆಬ್ಸೈಟ್ QR ಕೋಡ್. ಇದು ಮೆನ್ಷನ್ ಮಾಡ್ಬೇಕು, ಇಲ್ಲಿ ಫೇಸ್ಬುಕ್ ಅಂತ ಹಾಕ್ಬೇಕು, ಇಲ್ಲಿ ಇನ್ಸ್ಟಾಗ್ರಾಮ್ ಅಂತ ಹಾಕಿದಿರಲ್ವಾ, ಇಲ್ಲಿ ಫೇಸ್ಬುಕ್ಕು, ಇಲ್ಲಿ ವೆಬ್ಸೈಟು ವೆಬ್ಸೈಟ್ ಅಲ್ಲಿ ಹಾಕಿದ್ರೆ ಮಾತ್ರ ಜನಕ್ಕೆ ಗೊತ್ತಾಗೋದು, ಇಲ್ಲಾಂದ್ರೆ ಗೊತ್ತಾಗಲ್ಲ. ಹಾಕಿದೆ. ಇಲ್ಲಾಂದರೆ ಒಂದು ಕೆಲಸ ಮಾಡಿ, ಮಾರ್ಕರ್ ಬರುತ್ತೆ ಗೊತ್ತಾ, ಇದು ಸಣ್ಣದು ಪಾಯಿಂಟ್ದು, ಅದನ್ನು ತಂದು ಬರೆಯೋ ಪ್ರಯತ್ನ ಮಾಡಿ. ಒಂದು ಪೇಪರ್ ಅಂಟಿಸ್ತಿರೋ ಇಲ್ಲ ಹಂಗೆ ಬರಿತೀರೋ, ಪರ್ಮನೆಂಟ್ ಮಾರ್ಕರಲ್ಲಿ ಬರೆದು ಕಳಿಸಿ. ಇಲ್ಲಾಂದ್ರೆ ಐಡಿಯಾ ಬರಲ್ಲ ಅವ್ರಿಗೆ. ಸುಮ್ಮನೆ ಸ್ಕ್ಯಾನ್ ಮಾಡೋದ್ರೆ ಮಾಡಲ್ಲ. ಏನಂತ ಹೇಳ್ಬೇಕು, ಇದು ಇನ್ಸ್ಟಾ ಅಂದರೆ ಇದು ಗೊತ್ತಾಗ್ಬಿಡುತ್ತೆ, ಇದು ಈಸಿಯಾಗಿ. ಇದು ಎಲ್ರಿಗೂ ಗೊತ್ತಿವತ್ತು, ಇದು ಎರಡು ಗೊತ್ತಾಗಲ್ಲ ಏನಕ್ಕೆ ಅಂತ. ಅದು ವೆಬ್ ಅಂತ ಕೇಳಿದ್ದೆ ಅವ್ರಿಗೆ, ಡಿಸೈನರ್ ಮಿಸ್ ಮಾಡಿದ್ದಾರೆ. ಅದು ಎಲ್ಲ ಮಿಸ್ ಮಾಡ್ತಾರೆ. ಅವಾಗ ನೀವೇನು ಮಾಡಬೇಕು, ದುಡ್ಡು ಕಟ್ ಮಾಡಬೇಕು ಕೊಡೋದನ್ನ. ಓಕೆ, ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಮಾಡ್ತಿದ್ದೀರಾ, ಮಾಡಿ, ಓಕೆನಾ. ನನಗೇನಂತಂದರೆ, ಈಗ ಎಲ್ಲೆಲ್ಲೋ ಇದ್ಕೊಂಡು ಈ ಥರ ಮಾಡ್ತಾ ಇರ್ತಾರೆ ಮಿಲೆಟ್ಸ್ ಅಂತ, ತುಂಬ ಕ್ಲಿಕ್ ಆಗಿದ್ದಾವೆ ಬ್ರ್ಯಾಂಡ್ಗಳು. ಆಮೇಲೆ ಈ ಹಳ್ಳಿ ಕಡೆಯಿಂದ, ಈಗ ನಾನು ಬಂದಿರೋದು ಆಲ್ಮೋಸ್ಟ್ ಇದು ಹಲಗೂರು ದಾಟಿ ಮುಂದೆ ಬಂದರೆ ಒಂದು 10-20 ಕಿಲೋಮೀಟ್ರ್ ಇರ್ಬೋದಾ ಹಲಗೂರು? ಒಂದು 12 ಕಿಲೋಮೀಟ್ರ್. ಒಂದು 12 ಕಿಲೋಮೀಟ್ರ್ ಅಷ್ಟೇ ಇರೋದು. ಇದು ಆನ್ ದಿ ವೇ ಟು ಮಂಡ್ಯ, ಹಾಡ್ಲಿ ಅಂತ ಊರ ಹೆಸರಿದ್ದು. ಹಳ್ಳಿ, ಪ್ಯೂರ್ ಹಳ್ಳಿ ಪ್ರತಿಭೆ. ಅವ್ರು ಮಾಡೋ ಕೆಲಸಕ್ಕೆ ನಮ್ಮ ಕೈಲಾಗಿ ಸಪೋರ್ಟ್ ಮಾಡೋಣ ಅಂತ ಬಂದಿದ್ದೀನಿ. ನೀವು ನಿಮ್ಮ ಸಪೋರ್ಟ್ ಮಾಡಿ. ಇದು ಹೆಲ್ತ್ಗೋಸ್ಕರ ಮಾಡಿ, ಬೇರೆ ಏನಿಲ್ಲ. ಅವ್ರೇನು ಮನೆ ಕಟ್ಕೊಳಕ್ಕಾಗಲ್ಲ, ಹೆಲ್ತನ್ನ ಕಾಪಾಡ್ಕೋಬೇಕು. ನಿಮ್ಮ ಹೆಲ್ತ್ ಬೆನಿಫಿಟ್ಸ್ಗೋಸ್ಕರ ಅವ್ರು ಕೆಲಸ ಮಾಡ್ತಾರೆ, ಅವ್ರಿಗೆ ಸಪೋರ್ಟ್ ಮಾಡಿ, ಅವ್ರು ನಿಮಗೆ ಸಪೋರ್ಟ್ ಮಾಡ್ತಾರೆ. ತುಂಬ ವರ್ಷದಿಂದ ನನ್ನದೇ ಆದಂಥ ಕನಸು ಕಟ್ಕೊಂಡು ಬಂದಿದ್ದೀನಿ. 5 ವರ್ಷದಿಂದ ಆಲ್ಮೋಸ್ಟ್ ಆ ಬಿಸ್ನೆಸ್ ಮಾಡೋಣ, ಮಾಡೋಣ, ಈಗ ಮಾಡೋಣ ಅನ್ಕೊಂಡು ಸ್ಟಾರ್ಟ್ ಮಾಡಿಕೊಂಡು ಲಾಸ್ಟ್ 1 ಇಯರಿಂದ ಈ ಬಿಸ್ನೆಸ್ಗೆ. ಅಂದರೆ ಈಗಿನ ಕಾಲಘಟ್ಟದಲ್ಲಿ ಜನಗಳು ಅನಾರೋಗ್ಯಕ್ಕೆ ಹೋಗ್ತಾರ ಕಾರಣದಿಂದ, ಅದೆಲ್ಲ ಇಂಟೆನ್ಷನಲ್ಲಿ ನಮಗೆ ನೋಡಿದಾಗ ಅನ್ನಿಸ್ತು, ನಾರ್ಮಲಾಗೆ ಏನಕ್ಕೆ ಈ ಥರ ಜನಗಳು ಸುಮ್ಮನೆ ಅನಾರೋಗ್ಯ ಇದು ಮಾಡ್ತಿದ್ದಾರೆ. ಹಳೆಯ ಕಾಲದಲ್ಲಿ ಯಾಕೆ ಬರ್ತಿರಲಿಲ್ಲ, ಹಳೆಯ ಕಾಲದಲ್ಲಿ ಅನಾರೋಗ್ಯ ಯಾಕೆ ಇರ್ತಿರ್ಲಿಲ್ಲ ಅವ್ರಿಗೆ, ಆರೋಗ್ಯ ಹೆಂಗೆ ಕಾಪಾಡ್ಕೊಬೋತಿದ್ದಾರೆ. ನಮಗೆ ಇನ್ಕ್ಲೂಡ್ ನಮಗೂ ಅದೇ ಥರ ಆಗ್ತಾಯಿತ್ತು. ನಮಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗವು. ಏನಕ್ಕೆ ಈ ಥರ ಹಳೆ ಕಾಲದವ್ರು ಗಟ್ಮುಟ್ಟಾಗಿದ್ದಾರೆ, ನಾವೇನಕ್ಕೆ ಇಷ್ಟು ಈ ವಯಸ್ಸಿಗೆ ಈ ಥರ ಎಲ್ಲ ಆಗಿದ್ದೀವಿ ಅಂತಂದಾಗ, ಫುಡ್ಡು ಯಾವುದೇ ಥರದಾಗಿರ್ಬೋದು, ಫುಡ್ಗಳಿಗೆ ಪ್ರಿಸರ್ವೇಟಿವ್ ಹಾಕ್ತಾರೆ ನಾರ್ಮಲಾಗೆ. ಔಟ್ಸೈಡ್ ಔಟ್ಸೈಡ್ ಹೋಗಿ ಫುಡ್ ತಿನ್ನೋದು, ಅದೆಲ್ಲ ಆಗಿ ಅನಾರೋಗ್ಯ ಪೀಡಿತರಾಗಿದ್ದೀವಿ ನಾವು. ಹಂಗಾಗಿ ಇದನ್ನು ಹಳೆಯ ಪದ್ಧತಿನೇ ವಾಪಸ್ ತಂದು ಜನಗಳಿಗೆ ಮುಟ್ಟಿಸಿ, ಅದನ್ನು ಮತ್ತೆ ಅನಾರೋಗ್ಯಕ್ಕೆ ಬಿದ್ದಿರೋರನ್ನ ಮತ್ತೆ ಆರೋಗ್ಯ ಕಡೆಗೆ ತಗೊಬಂದಂಗೆ ಹೋಗುತ್ತೆ, ಈ ಕಡೆ ನಮ್ಮ ಬಿಸ್ನೆಸ್ ಮಾಡ್ದಂಗೆ ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸತತ 1 ವರ್ಷದ ಪ್ರಯತ್ನದಿಂದ ಇದೊಂದು ಇಲ್ಲಿವರೆಗೂ ತಗೊಬಂದಿದ್ದೀವಿ. ಇದಕ್ಕೆ ನಿಮ್ಮ ಪ್ರೀತಿ ತೋರಿಸಿ, ನಿಮ್ಮ ಹೆಲ್ತ್ ಕಾಪಾಡ್ಕೊಳ್ಳೋ ಜೊತೆಗೆ ನಮಗೂ ಸಹಕರಿಸಿ, ಇನ್ನೂ ಇದನ್ನು ಮುಂದೆ ಹೆಚ್ಚಿನ ಮಟ್ಟಕ್ಕೆ, ದೊಡ್ಡ ಮಟ್ಟಕ್ಕೆ ತಗೋಬೇಕಾಗಿ ಕೇಳ್ಕೊತೀವಿ ಅಷ್ಟೇ.